ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಮಾರ್ನಿಂಗ್ ರೂಟೀನ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಏನೆಲ್ಲ ಬೆಳಗ್ಗೆ ಆಯಿತು ಅನ್ನೋದನ್ನು ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ, ಬೆಳಗ್ಗೆ ಏನೆಲ್ಲ ಆಯಿತು ಅಂತ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು, ಟಿಫಿನ್ ಆಯಿತು, ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಜನ ಬೈಬೋದು, ಮತ್ತೆ ಟೀ ಸ್ಟಾರ್ಟ್ ಮಾಡಿದ್ದೀರಾ ಕುಡಲಿಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಕುಡಿಬೇಕು ಅನ್ನಿಸ್ತಾ ಇದೆ ಟೀ, ಹಾಗಾಗಿ ನೋಡಿ ಟೀ ಮಾಡಿದ್ದೀನಿ. ಯಾರೆಲ್ಲ ಟೀ ಪ್ರಿಯರ್ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು, ಅವರು ಟಿಫಿನು ಟೀ ಎಲ್ಲ ಕುಡಿದ್ಬಿಟ್ಟು ಹೋದರು. ಆಮೇಲೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು, ಟಿಫಿನ್ ಎಲ್ಲ ಆಯಿತು ಅವ್ರದ್ದು ಕೂಡ. ಲಂಚ್ ಬಾಕ್ಸ್ಗೆ ಇವತ್ತು ಆಲೂ ಪರೋಟ ಮತ್ತು ಕೇಸರಿ ಬಾತ್ ಮಾಡಿದ್ದೀನಿ. 2 ನಿಮಿಷದಲ್ಲಿ ನಾವು ಕೇಸರಿ ಬಾತ್ ಅಂದರೆ ಟೈಮ್ ಇಲ್ಲ ಅಂತಂದರೆ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸಿಂಪಲ್ಲಾಗಿಯೇ ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬೆಳಗ್ಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಏನೆಲ್ಲ ಪೂಜಾ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜಾ ಕೂಡ ಮಾಡಿದೆ. ದೇವರ ನೈವೇದ್ಯಕ್ಕೆ ಕೇಸರಿ ಬಾತ್ ಕೂಡ ಮಾಡಿ ನೈವೇದ್ಯ ಮಾಡಿದ್ದೀನಿ. ಹಾಗಾಗಿ ನಾನು ಬೆಳಗ್ಗೆ ಏನೂ ಮಾತಾಡಲಿಲ್ಲ, ಹಾಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕಸ ಹೊಡೆದು ಮನೆ ಒರೆಸು ಅದೇನು ವಿಡಿಯೋ ನಾನು ಆದಷ್ಟು ಶೇರ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತೀನಿ, ಇಷ್ಟಪಡಲ್ಲ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಅದೇ ಕೆಲಸ ಮಾಡೋದಿರುತ್ತೆ ಡೈಲಿ ಮನೆಯಲ್ಲಿ. ಹಾಗಾಗಿ ಮೊದಲು ಟೀ ಕುಡಿದ್ಬಿಡ್ತೀನಿ, ಯಾಕಂದರೆ ತಣ್ಣಗಾದ್ಮೇಲೆ ಟೀ ಅದ್ರ ಮಜಾನೇ ಇರೋಲ್ಲ ಕುಡಿಲಿಕ್ಕೆ ಅಂತ ಹೇಳ್ಬೋದು. ಅದರಲ್ಲೂ ಈ ಮಣ್ಣಿನ ಒಂದು ಗ್ಲಾಸಲ್ಲಿ ಕುಡಿತೀವಲ್ವ, ತುಂಬಾ ಒಳ್ಳೆಯದು. ಈ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಲಾಸ್ಟ್ ವ್ಲಾಗ್ಗಳಲ್ಲಿ, ನೋಡಿಲ್ಲ ಅಂದರೆ ನೋಡಿ, ಇದರ ಒಂದು ಡೀಟೇಲನ್ನು ಕೊಟ್ಟಿದ್ದೀನಿ. ಮೊನ್ನೆ ದಿನ ನಾನು 4000 ವಾಟ್ಸ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಬಂದಿತ್ತು ನನಗೆ. ಅದೇನು ಕ್ವಶನ್ ಅಂತ ಹೇಳಿದರೆ, ನಿಮ್ಮ ಮಾನಿಟೈಸೇಷನ್ ಯಾವಾಗ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹೌದು, ನಾನು ಹೇಳ್ಬೇಕಾಗಿತ್ತು, ಅನೌನ್ಸ್ ಮಾಡಿಲ್ಲ ಆ್ಯಕ್ಚುಲಿ. ನಾನು ನನ್ನ ಒಂದು ಮಾನಿಟೈಸೇಷನ್ ಆನ್ ಆಗಿ, ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿ ಸುಮಾರು 3 ಮಂತ್ಸ್ ಆಯ್ತು, ಇವಾಗ 4 ಮಂತ್ಸ್ ಸ್ಟಾರ್ಟ್ ಆಗಿದೆ. ನಾನು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಬರ್ತಡೇಗೆ ದಿನವೇ ನಾನು ಅನೌನ್ಸ್ ಮಾಡಿದ್ರಾಯ್ತು ಅಂತ ಆವಾಗಲೂ ಪೋಸ್ಟ್ಪೋನ್ ಮಾಡಿದೆ. ಆಮೇಲೆ ಯಾಕೋ ಬೇಡ, ಪೂರ್ತಿ ಸಕ್ಸಸ್ ಆದಮೇಲೆ, ಅಂದರೆ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹೇಳಿದ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಗೊತ್ತಾ, ನಂದು ಇವಾಗ 4 ತಿಂಗಳಾಯಿತು ಮಾನಿಟೈಸೇಷನ್ ಆನ್ ಆಗಿ. ನಾನು ಮಾಡಿದ ಒಂದು ಕೆಲವಷ್ಟು ಎಡವಟ್ಟೇನಿದೆ, ತಪ್ಪು ಮಿಸ್ಟೇಕ್ಗಳಿಂದ ನಾನು ಒಂದು $15 ಕಳ್ಕೊಬೇಕಾಯಿತು. ಹಾಗಾಗಿ ನಾನು ಏನು ಹೇಳಕ್ಕೆ ಹೋಗಲಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ಮತ್ತೆ ರಿಕವರ್ ಆಗ್ತಾ ಇದೆ, ತೊಂದರೆ ಇಲ್ಲ. ಸೊ ಸದ್ಯದಲ್ಲೇ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ, ಎಲ್ಲನೂ ನಿಮ್ಮ ಜೊತೆ ಸೆಲೆಬ್ರೇಟ್ ಕೂಡ ಮಾಡ್ತೀನಿ. ನಿಜವಾಗ್ಲೂ ಖುಷಿ ಅನಿಸುತ್ತೆ ನಮಗೂ ಕೂಡ ಏನಾದ್ರಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಜೊತೆ. ಯಾಕಂದರೆ ನೀವೇ ಕಾರಣ ಅದಕ್ಕೆ, ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ನನ್ನ ಒಂದು ಸಕ್ಸಸ್ ಜೊತೆ ನೀವು ಇದ್ದೀರಾ ಅನ್ನೋಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಖಂಡಿತ ನಾನು ಮಾನಿಟೈಸೇಷನ್ ಅಪ್ಲೈ ಹೇಗಾಯಿತು, ಆಮೇಲೆ ಡಾಲರ್ ಯಾಕೆ ಕಳ್ಕೊಬೇಕಾಯಿತು ಅದನ್ನೆಲ್ಲನೂ ತಿಳಿಸ್ತೀನಿ ನಿಮಗೆ ಖಂಡಿತ. ಅದಕ್ಕೆ ಬೇಡ, ಸ್ವಲ್ಪ ದಿನ ಹೋಗಲಿ ಅಂತ ಇದ್ದೀನಿ. ಸೊ ಅದಾದಮೇಲೆ ನಾನು ಖಂಡಿತ ಶ್ವೇತಾ ಸಿಸ್ಟರ್ ಅವ್ರು ಕೇಳಿದರು, ಮಾನಿಟೈಸೇಷನ್ ಆನ್ ಆಗಿರೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಂಪಲ್ ಇದೆ ಶ್ವೇತಾ ಸಿಸ್ಟರ್, ಅದು ನಾನು ನೆಕ್ಸ್ಟ್ ಒಂದು ವಿಡಿಯೋ ಸಪ್ರೇಟಾಗಿಯೇ ಮಾಡ್ತೀನಿ ಯಾವ ರೀತಿ ಗೊತ್ತಾಗುತ್ತೆ ಅಂತ. ತುಂಬ ಸಿಂಪಲ್ ಇದೆ. ನಿಮಗೆ 4000 ವಾಟ್ಸ್ ಅವರ್ ಮತ್ತು 1000 ಸಬ್ಸ್ಕ್ರೈಬರ್ ಆದಮೇಲೆ ಮೇಲ್ ಮುಖಾಂತರನೂ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ಪ್ರಾಕ್ಟಿಕಲ್ಲಾಗಿಯೇ ತೋರಿಸ್ತೀನಿ, ಯಾಕಂದರೆ ಇನ್ನೊಂದು ಚಾನಲ್ ಇದೆ ಅಲ್ವಾ, ಹಸ್ಬೆಂಡ್ ಚಾನಲ್ಲು. ಸೊ ಅದರಿಂದನೇ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಬ್ಬರು ನೇತ್ರ ಸಿಸ್ಟರ್ ಅನ್ನೋರು ಕೇಳಿದರೆ ಕ್ಲಿಯರ್ ಮಾಡ್ತಿದ್ದೀನಿ, ಯಾಕಂತಂದರೆ ಯಾಕಂದ್ರೆ ಡೌಟ್ ಇರಬಾರ್ದು ಯಾವುದು ಕೂಡ. ನೀವು ತೋರಿಸಿದ್ದು ಫಾಸ್ಟ್ ಫಾರ್ವರ್ಡಲ್ಲಿ ಅಂತ ಹೇಳಿದ್ರಿ. ಸೊ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅದ್ರ ಬಗ್ಗೆ. ಜಸ್ಟ್ ಈ ಥರ ಆಪ್ಷನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಫಾಸ್ಟು ಮತ್ತು ಸ್ಲೋ ಎರಡೂ ಸಿಗುತ್ತೆ ಆಪ್ಷನ್ ಅಂತ ಹೇಳ್ಬಿಟ್ಟು. ಸೊ ನೀವು ಸ್ಲೋ ಆಗಿ ಅಲ್ಲಿ ಮೂವ್ ಮಾಡ್ಬೋದು ನಿಮ್ಮ ವೀಡಿಯೋಸ್ಗಳನ್ನು. ಸೊ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಆಮೇಲೆ ನನ್ನ ಮಾನಿಟೈಸೇಷನ್ ಯಾವಾಗ ಆನ್ ಆಗಿದೆ ಅಂತ ಕೇಳಿದರೆ ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ತಡ ಮಾಡೋದು ಬೇಡ,
ವಿಡಿಯೋನ ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವಾಗ ನಾನು 1.5 ಇಂದ 2 ನಿಮಿಷದ ಒಳಗಡೆನೆ ಕೇಸರಿ ಬಾತ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದು ಮದುವೆ ಮನೆಗಳಲ್ಲಿ ಮಾಡುವಂತಹ ಹಾಗೆ ಹೋಟೆಲ್ಗಳಲ್ಲಿ ಮಾಡುವಂತಹ ಕೇಸರಿ ಬಾತ್. ಮನೆಯಲ್ಲಿ ಬೆಳಗ್ಗೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಾದರೂ ಹಾಕ್ಬೇಕಂತ ಅನಿಸಿದರೆ ಇದು ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಟೈಮ್ ಮಾತ್ರ ತುಂಬ ಕಡಿಮೆ ಒಂದು ಟೈಮ್ನಲ್ಲಿನೇ ಮಾಡ್ಕೊಳ್ಬೋದು. ಸೊ ಇವಾಗ ನಾನು 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಫ್ಯಾನ್ಗೆ. ಸೊ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹುರಿತಾ ಇದ್ದೀನಿ ತುಪ್ಪದಲ್ಲಿ. ನಾನು ಸುಮಾರು 3-4 ಪಾತ್ರೆಗಳನ್ನು ಏನು ಯೂಸ್ ಮಾಡ್ತಾ ಇಲ್ಲ, ಒಂದೇ ಪಾತ್ರೆಯಲ್ಲೇ ಮಾಡ್ತಾ ಇರೋದು. ಅದೇ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದಿರೋ ತುಪ್ಪಕ್ಕೆ ಚಿರೋಟಿ ರವೆನೂ ಅಲ್ಲ, ಬಾಂಬೆ ರವೆನೂ ಅಲ್ಲ, ಮೀಡಿಯಮ್ ರವೆ ಬರುತ್ತೆ, ಆ ರವೆನ ಹಾಕಿಬಿಟ್ಟು ಇದನ್ನು ಕೂಡ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ನಿಜವಾಗ್ಲೂ 1.5-2 ನಿಮಿಷದಲ್ಲೇ ನಿಮಗೆ ಕೇಸರಿ ಬಾತ್ ರೆಡಿ ಆಗಿಬಿಡುತ್ತೆ. ಖಂಡಿತ ಟ್ರೈ ಮಾಡಿ. ಅದು ಮದುವೆ ಮನೆಗಳಲ್ಲೂ ಹೋಟೆಲ್ಗಳಲ್ಲಿ ಸೇಮ್ ಇದೇ ಫ್ಲೇವರ್ ಟೇಸ್ಟೇ ಇರುತ್ತೆ. ಇವಾಗ ರವೆ ಕೂಡ ಚೆನ್ನಾಗಿ ಹುರಿದಾಯಿತು ತುಪ್ಪದಲ್ಲಿ. ಇದಕ್ಕೆ ನಾನು 2 ಚಿಟಿಗೆಯಷ್ಟು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಈ ಫುಡ್ ಕಲರ್ನಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ, ಅದಕ್ಕೆ ನೋಡೋಣ ಅಂತ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಒಂದು 3 ಟೈಮ್ಸ್ ಆಯ್ತು ಇವಾಗ ಯೂಸ್ ಮಾಡ್ತಾಯಿದ್ದು. ಸೊ ಫುಡ್ ಕಲರ್ ಹಾಕಿ ಚೆನ್ನಾಗಿ ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ, ರವೆನ ಹುರ್ಕೊಳ್ತಾ ಇದ್ದೀನಿ. ಸೊ ರವೆ ಹುರಿದಾದ್ಮೇಲೆ ಇದಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಬಿಟ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ನಾನು 4-5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ನೀವು ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ಸ್ವಲ್ಪ ಕಡಿಮೆನೇ ಸ್ವೀಟ್ ತಿನ್ನೋದು, ಹಾಗಾಗಿ ಸುಮಾರು 4-5 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸೈಡ್ ಬೈ ಸೈಡ್ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕಾಯಲಿಕ್ಕೆ ಕೂಡ ಇಟ್ಟಿದ್ದೀನಿ. ಸೊ ನೀರು ಕೂಡ ತುಂಬಾ ಒಯ್ದಾಡ್ತಾ ಇದೆ, ಅಂದರೆ ಕುದೀತಾ ಇದೆ. ಸೊ ಕುದಿಯೋ ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ರವೆ ಚೆನ್ನಾಗಿ ಹುರಿದಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ಥರ ಬಿಸಿ 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 ನೀರು ಹಾಕಿದರೆ ನಿಮಗೆ ಬೇಗನೆ ಈ ಒಂದು ಕೇಸರಿ ಬಾತ್ ರೆಡಿ ಆಗಿಬಿಡುತ್ತೆ. ಕೊನೆಯದಾಗಿ ನಾನು ಇದಕ್ಕೆ 1 ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸೊ 2 ಸ್ಪೂನಷ್ಟು ತುಪ್ಪ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಬೇಡ ಅಂತಂದರೆ ನೀವು 1 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಕೊನೆಯದಾಗಿ ಒಂದು 20 ಸೆಕೆಂಡ್ ನಾವು ಮುಚ್ಚಳ ಮುಚ್ಚಿ ಬೇಯಿಸಿದರೆ ಕೇಸರಿ ಬಾತ್ ರೆಡಿ ಆಗುತ್ತೆ. ಈ ಕೇಸರಿ ಬಾತ್ ಮೃದುವಾಗಿ ಹಂಗೆ ತಿಂದರೆ ಬಾಯಲ್ಲಿ ಕರಗಿ ಬಿಡಬೇಕು, ಆ ಥರ ಇರಬೇಕು. ಉದ್ರುದ್ರಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಮತ್ತೆ ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಮ್ ಇತ್ತು ನಿಮಗೆ ಅಂತಂದರೆ 2 ನಿಮಿಷ ನೀವು ಮತ್ತೆ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಇಡ್ಬೋದು, ಅಂದರೆ ಚೆನ್ನಾಗಿ ಉಮ್ಗೊಯ್ಯುತ್ತೆ. ಇಲ್ಲ ಟೈಮ್ ಇಲ್ಲ ಅಂದರೆ ಹಾಗೆ ಸರ್ವ್ ಮಾಡ್ಬೋದು. ಸೊ ನನಗೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಅದನ್ನು ಮುಚ್ಚಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೈಡ್ಗೆ ನಾನು ಇವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಹಿಟ್ಟು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಕಲಸಿಟ್ಟಿದ್ದೀನಿ. ಯಾವುದೇ ಚಪಾತಿ ಆಗಲಿ ಅಥವಾ ಪರಾಟ ಆಗಲಿ ಮಾಡಬೇಕು ಅಂದರೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿರಬೇಕು. ಹಾಗಾಗಿ ಬೆಳಗ್ಗೆ ಗೋಧಿ ಹಿಟ್ಟು ನಾದ್ತಾನೆ ನಾನು ಆಲೂಗಡ್ಡೆನೂ ಕುದಿಸ್ಬಿಟ್ಟಿಟ್ಟಿದ್ದೆ, ಸಿಪ್ಪೆ ತೆಗೆದಿಟ್ಟಿದ್ದೆ. ಸೊ ಇವಾಗ ಈ ಒಂದು ಸಿಪ್ಪೆ ತೆಗೆದು ಆಮೇಲೆ ಮ್ಯಾಶ್ ಮಾಡಿ ಅದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಇದಕ್ಕೆ ಧನಿಯಾ ಪೌಡರ್. ನಾನು ಆಲೂ ಪರೋಟ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಸೊ ಜಸ್ಟ್ ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಅಂತ ಹೇಳ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಗರಂ ಮಸಾಲ ಇದು, ತುಂಬ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಬರುತ್ತೆ ನೋಡಿ. ಸೊ ನಾವು ಪಾನಿಪುರಿಗೆ ಹಾಕಿದಾಗ ಒಂದು ಫ್ಲೇವರ್ ಬರುತ್ತೆ ಅಲ್ವಾ, ಅದೇ ಥರ ಫ್ಲೇವರ್ ಬರುತ್ತೆ, ಹಾಗಾಗಿ ಅದನ್ನೇ ಹಾಕ್ತಾಯಿರ್ತೀನಿ. ಇದಾದಮೇಲೆ ನಾನು ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಆನಂತರ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು. ಬಟ್ ನನಗೆ ಸ್ವಲ್ಪ ಗಡ್ಬಡಿ ಆಯಿತು ಬೆಳಗ್ಗೆ, ಹಾಗಾಗಿ ಇಷ್ಟನ್ನೇ, ಅಂದರೆ ಅಚ್ಚ ಖಾರದ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಏನು ಹಾಕ್ತಾಯಿಲ್ಲ. ಸ್ವಲ್ಪ ಮೀಡಿಯಮ್ ಖಾರ ತಿನ್ನೋದ್ರಿಂದ ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಬೇಕಾದ್ರೆ. ಚೆನ್ನಾಗಿ ಕೈಯಿಂದ ಇದನ್ನು ಕಲಿಸ್ಬಿಟ್ಟು ಉಂಡೆಗಳನ್ನು ಕಟ್ತೀನಿ.
ಫ್ರೆಂಡ್ಸ್ ನೀವು ನೋಡ್ಬೋದು ನನಗೆ ಒಂದು ನಿಮಿಷನೂ ನಾನು ಗ್ಯಾಪ್ ತೊಗೊಳ್ಳಿಲ್ಲ ಎಲ್ಲಿನೂ ಕೂಡ. ಹಂಗೆ ಮಧ್ಯದಲ್ಲೇ ನಾನು ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲನೂ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಪರಾಟದ ಒಂದು ಮಿಕ್ಚರನ್ನು ಮಾಡಿ ಇಟ್ಟ ಮೇಲೆ ಸೈಡ್ಗೆ ಕೇಸರಿಬಾತ್ ಕೂಡ ಚೆನ್ನಾಗಿ ರೆಡಿಯಾಗಿತ್ತು. ಅದನ್ನು ನಾನಿವಾಗ ದೇವರ ನೈವೇದ್ಯಕ್ಕೆ ಅಂತ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾವು ಟೈಮ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಅಷ್ಟು ನಮಗೆ ಖುಷಿ ಲವಲವಿಕೆ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಮನೆ ಕೆಲಸ ಏನಿದೆ ಅದನ್ನು ಒಂಚೂರು ಗ್ಯಾಪ್ ಬಿಡ್ದಂಗೆ ನಾವು ಮಾಡಿಬಿಟ್ರೆ ಆರಾಮಾಗಿ ನಾವು ಒಂದು 10 ನಿಮಿಷನಾದರೂ ಆಮೇಲೆ ರೆಸ್ಟ್ ಮಾಡ್ಬೋದು. ನೋಡ್ಬೋದು ಕೇಸರಿಬಾತ್ ಕಂಪ್ಲೀಟಾಗಿ ರೆಡಿ ಆಯಿತು. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿತ್ತು. ಡೈಲಿ ಹೇಗೆ ಪೂಜೆ ಮಾಡ್ತೀನಿ ಅದೇ ರೀತಿ ಪೂಜೆ ಮಾಡಿದ್ದೀನಿ. ಬಟ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನೈವೇದ್ಯ ಮಾಡಿದ್ದೀನಿ, ಹಾಗೆ ಕಾಯಿ ಕೂಡ ಹೊಡಿತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಅಂತಂದರೆ ಅಮಾವಾಸ್ಯೆ ದಿನ ಆಗಲಿ ಹುಣ್ಣಿಮೆ ದಿನ ಆಗಲಿ ಯಾವುದೇ ರೀತಿ ದೇವರನ್ನು ತೊಳಿಲಿಕ್ಕೆ ಹೋಗಬೇಡಿ. ಡೈಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ. ಇನ್ನೂ ಕೆಲವೊಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಿದೆ, ಪೂಜೆದ ಬಗ್ಗೆ ಆಗಿರ್ಬೋದು, ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನು ಸದ್ಯದಲ್ಲೇ ನಾನು ಆ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ. ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇವಾಗ ನೈವೇದ್ಯ ಮಾಡ್ತಾ ಇದ್ದೀನಿ ದೇವ್ರಿಗೆ. ಪೂಜೆ ಆದ ತಕ್ಷಣ ತುಂಬ ಹೊತ್ತು ನಾವು ಬಿಡಬಾರ್ದು, ತುಂಬ ಹೊತ್ತು ಬಿಟ್ಟು ನೈವೇದ್ಯ ಮಾಡಬಾರ್ದು. ಪೂಜೆ ಆದ ತಕ್ಷಣವೇ ಒಂದು 5-10 ನಿಮಿಷದಲ್ಲೇ ದೇವರಿಗೆ ನೈವೇದ್ಯ ಇಡಬೇಕು. ಸೊ ಹಾಗಾಗಿ ನಾನು ಪೂಜೆ ಮಾಡ್ತಾನೆ ಹಾಗೆ ಸೈಡ್ಗೆ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಊದಿನ ಕಡ್ಡಿ ಮತ್ತು ಧೂಪನ ನಾನು ಹೊರಗಡೆನೇ ಇಡ್ತಾ ಇದ್ದೀನಿ. ಅದು ಆಗಿ ಬರಲ್ಲ ನನಗೆ, ಅಷ್ಟೊಂದು ಆ ಸ್ಮೆಲ್ ಕೂಡ ಆಗಿ ಬರಲ್ಲ. ಹಾಗಾಗಿ ಬೇರೆ ಒಂದು ಆ ಊದಿನ ಕಡ್ಡಿ ತೊಗೊಂಡು ಬರೋವರೆಗೂ ಹೊರಗಡೆನೇ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ದೇವ್ರ ಮನೆ ಹತ್ರ ಇಟ್ಟು ಇವಾಗ ನಾನು ಪೂಜೆ ಎಲ್ಲ ಆಯಿತು, ನೈವೇದ್ಯ ಮಾಡಾಯಿತು. ನಾನು ಪರೋಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆನೆದಿತ್ತು. ಒಂದೊಂದೇ ಉರುಳಿಗಳನ್ನು ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಫಾಸ್ಟಾಗಿ ರೆಡಿ ಆಗುತ್ತೆ ನಮಗೆ ಪರೋಟ. ಹಾಗಾಗಿ ಇವಾಗ ನಾನು ಸ್ವಲ್ಪ ಹಿಟ್ಟಿನಲ್ಲಿ ಅದ್ಬಿಟ್ಟು, ಅಂದರೆ ಒಣ ಹಿಟ್ಟಿನಲ್ಲಿ ಅದ್ಬಿಟ್ಟು ಈ ಥರ ಪೂರಿ ಥರ ಫಸ್ಟ್ ಎಲ್ಲನೂ ಲಟ್ಸಿಟ್ಬಿಡ್ತೀನಿ. ನಮಗೆ ಅಂದರೆ ಲಂಚ್ ಬಾಕ್ಸ್ಗೆ ಮತ್ತು ತಿನ್ನಲಿಕ್ಕೆ 6 ಪರೋಟ ಆದರೆ ಸಾಕಾಗುತ್ತೆ. ಸೊ ಎಲ್ಲನೂ ಈ ಥರ ಪೂರಿ ಥರ ಒಂದೇ ಸಲಕ್ಕೆ ಲಟ್ಸಿಟ್ಬಿಟ್ಟು ಆನಂತರ ನಾನು ಅದರೊಳಗಡೆ ಈ ಒಂದು ಏನಿದೆ ಮಿಕ್ಸ್ಚರ್ ಇದೆ ಅಲ್ವಾ, ಆಲೂ ಮಿಕ್ಸ್ಚರ್, ಅದನ್ನು ಫಿಲ್ ಮಾಡ್ತೀನಿ. ಸೊ ಅಂದರೆ ನಮಗೆ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ. ನೋಡ್ಬೋದು ಇವಾಗ ಈ ಥರ ನಾವು ಒಳಗಡೆ ಇದೇನಿದೆ ಆಲೂ ಮಿಕ್ಸ್ಚರನ್ನು ತುಂಬಿಬಿಟ್ಟು ಮೋದಕ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಹಿಟ್ಟು ಅದನ್ನು ನಾವು ತೆಗಿಬೇಕಾಗುತ್ತೆ. ಅಂದರೆ ತುಂಬ ತೆಳ್ಳಗೆ ಬರುತ್ತೆ ಪರೋಟ, ಇಲ್ಲಾಂದರೆ ಗಂಟಾಗಿ ದಪ್ಪಗೆ ಇರುತ್ತೆ, ಟೇಸ್ಟ್ ಅಷ್ಟು ಬರಲ್ಲ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ನಾನು ಸ್ವಲ್ಪ ಹಿಟ್ಟಿನಲ್ಲಿ ಅದ್ಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ. ಇವಾಗ ನಾನು ಪರಾಟ ಮಾಡ್ತಾನೆ ಹಸ್ಬೆಂಡ್ಗೆ ಆಫೀಸ್ಗೆ ಟೈಮ್ ಆಯಿತು. ಹಾಗಾಗಿ ಅವ್ರಿಗೆ ಟಿಫಿನ್ ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಪರಾಟ, ಸ್ವಲ್ಪ ತುಪ್ಪ, ಅದ್ರ ಜೊತೆಗೆ ನಿನ್ನೆ ನಾನು ಉಪ್ಪಿನಕಾಯಿ ಮಾಡಿದ್ದೀನಿ. ಸೊ ಆಲ್ರೆಡಿ ಆ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಮತ್ತೆ ನಾನು ನಾಳೆ ದಿನ ನಿಮಗೆ ಶೇರ್ ಮಾಡ್ತೀನಿ ವ್ಲಾಗ್ಗಳಲ್ಲಿ. ಸೊ ಅದ್ರ ಜೊತೆಗೆ ಕೇಸರಿ ಬಾತ್ ಕೊಟ್ಟಿದ್ದೀನಿ ಒಂದು ಬೌಲಲ್ಲಿ. ಬಿಸಿ ಬಿಸಿದು ಕೊಟ್ಟರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಉಪ್ಪಿಟ್ಟು, ಅವಲಕ್ಕಿ, ಮಂಡಕ್ಕಿ ಏನಾದರೂ ಇದ್ದಾಗ ಇಬ್ಬರು ಒಟ್ಟಿಗೆ ನಾವು ಟಿಫಿನ್ ಮಾಡ್ತೀವಿ. ಬಟ್ ಇಲ್ಲ ಈ ಥರ ಏನಾದರೂ ದೋಸೆ ಅಥವಾ ಪಡ್ಡು ಮತ್ತು ಈ ಥರ ಪರೋಟ ಏನಾದರೂ ಇದ್ದಾಗ ಅವರು ಟಿಫಿನ್ ಮಾಡಿ ಆಫೀಸ್ಗೆ ಹೋಗ್ತಾರೆ, ಆಮೇಲೆ ನಾನು ತಿಂತೀನಿ. ಸೊ ಹೇಗೆ ಬರುತ್ತೆ ಹಾಗೆ. ಮತ್ತು ಇವಾಗ ನಾನು ನನಗೆ ಪರಾಟ ಮಾಡ್ಕೊತಾ ಇದ್ದೀನಿ. ಸೊ ಪರಾಟ ಮಾಡ್ತಿರ್ಬೇಕಾದ್ರೆ ತುಂಬಾ ಧೂಪದ ಹೊಗೆ ಬರ್ತಾಯಿತ್ತು. ಹಾಗಾಗಿ ಅದನ್ನು ಹೊರಗಡೆ ಇಡ್ತೀನಿ. ಒಂದು 5 ನಿಮಿಷ ನನಗೆ 5 ನಿಮಿಷ ಇಟ್ಬಿಟ್ರೆ ತುಂಬ ಮನೆ ತುಂಬ ಹೊಗೆ ಎಲ್ಲ ಆಗುತ್ತೆ. ಹಾಗಾಗಿ ಹೊರಗಡೆ ಇಟ್ಟು ಬಂದ್ರಾಯ್ತು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಸೈಡ್ ಹಾಗೆ ಪರೋಟ ಕೂಡ ಬೇಯ್ತಾ ಇದೆ. ನೋಡಿ ಬೆಳಗಿನ ರೂಟೀನ್ ಯಾವ ರೀತಿ ಇರುತ್ತೆ ನಮ್ಮದು. ಇದನ್ನು ಹೊರಗಿಟ್ಬಿಟ್ರೆ ನನಗೆ ಅಷ್ಟೊಂದು ಹೊಗೆ ಬರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಡೈಲಿ ನಾನು ಇಲ್ಲೇ ಇಡ್ತಾ ಇರ್ತೀನಿ. ಸೊ ಪರೋಟ ಕೂಡ ಇವಾಗ ರೆಡಿ ಆಯಿತು. ಎಲ್ಲ ಪರೋಟ ಕಂಪ್ಲೀಟ್ ಆಯಿತು. ನಾನು ಕೂಡ ಟಿಫಿನ್ ಮಾಡಬೇಕು ಇವಾಗ.
ನಾನು ಟಿಫಿನ್ ಮಾಡಿದೆ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕು. ಯಾಕಂದರೆ ಆಲೂಗಡ್ಡೆ ಕುದಿಸ್ಬೇಕಾದ್ರೆ ಎಲ್ಲ ಆ ಕಡೆ ಈ ಕಡೆ ಸಿಡಿದ್ಬಿಟ್ಟಿರುತ್ತೆ. ಆಮೇಲೆ ಇಲ್ಲಿ ನಾನು ಪರೋಟ ಮಾಡಿರ್ತೀನಿ. ನಾನು ಯಾವಾಗಲೂ ಗ್ಯಾಸ್ ಕಟ್ಟೆ ಮೇಲೆ ಮಾಡೋದು. ನಾನು ಎಕ್ಸ್ಟ್ರಾ ಏನೂ ತೊಗೊಳಲ್ಲ. ಆದರೆ ಚಪಾತಿ ತೀಡ್ತೀವಲ್ವ ಅದೆಲ್ಲ ತೊಗೊಳಲ್ಲ. ಹಾಗಾಗಿ ಮತ್ತೆ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಟೀ ಕೂಡ ಮಾಡಿದ್ದೆ. ಸೊ ಇವಾಗ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಟೀನ ಸೋಸ್ಕೊಳ್ತಾ ಇದ್ದೀನಿ. ನೀವು ಮತ್ತೆ ಬೈತಾ ಇರ್ಬೋದು ನನಗೆ, ಟೀ ಮತ್ತೆ ಕುಡಿಯೋದು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಹಾಗೆ ಕುಡಿಬೇಕು ಅನ್ನಿಸ್ದಾಗ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ಮಾರ್ನಿಂಗ್ ಪೂಜಾ ರೂಟೀನ್, ಹಾಗೆ ರೆಸಿಪಿಗಳು, ನನ್ನ ಒಂದು ಮಾತುಕತೆ ಹೇಗಿತ್ತು ಇವತ್ತಿನ ದಿನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖುಷಿ ಆಗುತ್ತೆ ನನಗೂ ಕೂಡ. ಸೊ ಸಿಗ್ತೀನಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಒಂದು ಯೂಟ್ಯೂಬ್ ಜರ್ನಿಗೆ ತುಂಬಾ ಕೇಳಿದ್ದೀರಾ. ಹಾಗೆ ಇನ್ನೂ ತುಂಬ ಕ್ವಶನ್ಸ್ ಇದೆ. ಅದನ್ನೆಲ್ಲನೂ ಒಂದು ದಿನ ನಾನು Q&A ಮಾಡ್ತೀನಿ ಖಂಡಿತ. ಸೊ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.